ಅವರೆಕಾಯಿ ಚಳಿಗಾಲದ ಪ್ರಮುಖ ಕೃಷಿ ಉತ್ಪನ್ನವಾಗಿದ್ದು ನವೆಂಬರ್ನಿಂದ ಸಂಕ್ರಾಂತಿಯವರೆಗೆ ದೊರೆಯುವ ಅವರೆಕಾಯಿಯಲ್ಲಿ ಸೊಗಡಿನ ಪ್ರಮಾಣವೂ ಹೆಚ್ಚಾಗಿರುತ್ತದೆ. ಸೊಗಡು ಅವರೆಕಾಳಿನಲ್ಲಿ ತಯಾರಿಸುವ ಆಹಾರ ಪದಾರ್ಥಗಳಿಗೆ ರುಚಿ ಹೆಚ್ಚು. ಹಾಗಾಗಿ ಚಿತ್ರದುರ್ಗದಲ್ಲಿ ಅವರೆಕಾಯಿಗೆ ಬಹಳ ಬೇಡಿಕೆ ಹೆಚ್ಚಾಗಿದೆ. ದೂರದರ್ಶನದೊಂದಿಗೆ ರೈತ ರವೀಂದ್ರ 2 ಎಕರೆ ಪ್ರದೇಶದಲ್ಲಿ ಅವರೆಕಾಯಿ ಬೆಳೆದಿದ್ದು ಈ ಬಾರಿ ಸುಮಾರು 50ಕ್ಕೂ ಹೆಚ್ಚು ಕ್ವಿಂಟಾಲ್ ಇಳುವರಿಗೆ ಬಂದಿದೆ. ಋತುಮಾನ ಮುಗಿಯುವುದರೊಳಗಾಗಿ ಇನ್ನೂ 30 ಕ್ವಿಂಟಾಲ್ನಷ್ಟು ಸಿಗುವ ಸಾಧ್ಯತೆ ಇದೆ ಎಂದರು. ಗೌರಮ್ಮನಹಳ್ಳಿ ಅಲ್ಲಿ ಅವರೆಲ್ಲ ಇಲ್ಲೇ ವ್ಯಾಪಾರ ತಗೊಂಡ್ಬಿಟ್ಟು ನಾವು ಸರ್ಕಲ್ ಅಲ್ಲಿ ಇಲ್ಲೇ ಹೊಲದ ಮೇಲೆ ಬಂದ್ಬಿಟ್ಟು ವ್ಯಾಪಾರ ಮಾಡ್ತಾರೆ ಸರ್. ಮಾರ್ಕೆಟ್ಗಿನ ಒಂದು 2-3 ರೂಪಾಯಿ ಕಡಿಮೆ ತಗೊಂತಾರೆ ಸರ್. ಮತ್ತು ನಾವು ಇಲ್ಲಿಂದಲೇ ಟ್ರಾನ್ಸ್ಫರ್ ಚಾರ್ಜ್ ಅವೆಲ್ಲ ಜಾಸ್ತಿ ಆಗ್ತದೆ ಅಂತ ಹೇಳ್ಬಿಟ್ಟು ಎಲ್ಲ ರೈತರು ಆಲ್ಮೋಸ್ಟ್ ಆಲ್ ಇಲ್ಲೇ ಸರ್ಕಲ್ ಅಲ್ಲೇ ಕೊಡ್ತಾರೆ ಸರ್. ಮತ್ತೋರ್ವ ರೈತ ನಾಗರಾಜ್ ತಾವು ಬಹಳ ವರ್ಷಗಳಿಂದ ಅವರೆಕಾಯಿ ಕೃಷಿ ಮಾಡುತ್ತಿದ್ದು ಕಳೆದ ಡಿಸೆಂಬರ್ನಲ್ಲಿ ಒಳ್ಳೆಯ ಬೆಲೆ ದೊರೆತಿತ್ತು. ಈಗ ಬೆಲೆ ಕುಸಿತವಾಗಿದೆ ಎಂದು ಹೇಳಿದರು. ನಾವು ಈಗ ಸುಮಾರು ವರ್ಷದಿಂದ ಅವರೇ ಬೆಳೀತಾ ಇದೀವಿ. 2 ಎಕರೆ ಈಗ ಹಾಕಿದೀವಿ. ಸುಮಾರು ವರ್ಷದಿಂದ ಬೆಳೀತಿದ್ದೀವಿ. ಚೆನ್ನಾಗಿ ಬರ್ತಾ ಇದೆ. 3 ತಿಂಗಳು ಬೆಳೆ. ಮಾರ್ಕೆಟ್ ದುರ್ಗ ಐತೆ, ಸರ್ಕಲ್ಲು, ಬೆಂಗಳೂರು, ದಾವಣಗೆರೆ ಮಾರ್ಕೆಟ್ ಇದೆ. ವ್ಯಾಪಾರಿ ಖದೀರ್ ಬೇಗ್ ರೈತರಿಂದ ಅವರೆಕಾಯಿ ಖರೀದಿಸಿ ಬೆಂಗಳೂರು, ಕೊಲ್ಹಾಪುರ ಸೇರಿದಂತೆ ವಿವಿಧೆಡೆಗಳಿಗೆ ಮಾರಾಟ ಮಾಡಲಾಗುತ್ತದೆ ಎಂದು ಹೇಳಿದರು. ಅವರೆಕಾಯಿಗಳು ಏನು ಈಗ 18 ರೂಪಾಯಿ ಬೆಲೆ ಆಗ್ತದವೆ. ಸ್ವಲ್ಪ ಬೆಲೆ ಅಡಿಕೆ ಆಗಿದ್ರೆ ಸಂಕ್ರಾಂತಿ ತನಕ ರೈತರಿಗೆ ಅನುಕೂಲ ಆಗ್ಬೇಕು ಅಂತ ಇದು ಮಾಡ್ತೀವಿ. 50-60 ರೂಪಾಯಿ ಇತ್ತು, ಏನು ಈಗ 18ಗೆ ಬಂದಾವೆ. ಸಂಕ್ರಾಂತಿಗೆ ಏನಾರು ಕಂಡು ಬಿಡ್ಬೋದು. ಈಗ ರೈಟ್ ಎಕ್ದಮ್ ಹುಣಸೂರ್ಕಾಯಿ ಅದು ಇದು ಬಂದು ಆ ಕಡೆ ಈ ಕಡೆ ನುಗ್ಗಿ ಬಟಾಣಿ 10 ರೂಪಾಯಿ 20 ರೂಪಾಯಿ ಆಗಿದಾವೆ. ಅದು ಬಂದು ಅವರೆಕಾಯಿಗಳು ಒಂದು ಸ್ವಲ್ಪ ಕಮ್ಮಿ ಆಗಿದಾವೆ. ಮತ್ತೋರ್ವ ವ್ಯಾಪಾರಿ ನಯಾಸ್ ಈ ಭಾಗದ ಅವರೆಕಾಯಿಗೆ ಹೆಚ್ಚಿನ ಬೇಡಿಕೆ ಇದೆ. ಆದರೆ ಈಗ ಬೆಲೆ ಕುಸಿದಿದ್ದು ಸಂಕ್ರಾಂತಿ ವೇಳೆಗೆ ದರ ಏರಿಕೆಯಾಗುವ ನಿರೀಕ್ಷೆ ಇದೆ ಎಂದರು. ನಮಗೂ ದುಡ್ಡು ಆಗಂಗಿಲ್ಲ. ಈಗ ಅವ್ರ ಕೂಲಿ 10 ರೂಪಾಯಿ ಬೀಳ್ತೈತೆ ಒಂದು ಕೆಜಿಗೆ ಅವ್ರ ರೈತರಿಗೆ. ಈಗ ನಮ್ ತಗ ಮಾರಾಟ ಇಲ್ಲ. ನಾವು ಬೆಂಗಳೂರಿಗೆ ಹೋದ್ರೆ ಮಾರಾಟ. ನಾವು ಬೆಂಗಳೂರು, ಮೈಸೂರು, ಆಮೇಲೆ ಹಾಸನ್ನು, ಮಹಾರಾಷ್ಟ್ರ ಆಗ್ತೈತೆ, ಪೂನಾ ಹೋಗ್ತೈತೆ, ಬೊಂಬೆ ಹೋಗ್ತೈತೆ, ಎಲ್ಲ ಹೋಗ್ತೈತೆ. ಯಾಕಂದ್ರೆ ರೇಟ್ ಇಲ್ಲ.